50ಕ್ಕೂ ಅಧಿಕ ಮಂದಿ ಟೆಕ್ಕಿಗಳು ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಫೌಂಡೇಶನ್ ನಿರ್ದೇಶಕ ನಿತಿನ್ ಶಾಸ್ತ್ರಿ ಮಾತನಾಡಿ, ಕಂಪನಿಯಲ್ಲಿ ಸುಮಾರು 6,500 ಮಂದಿ ನೌಕರರಿದ್ದಾರೆ. ಪ್ರತಿ ವರ್ಷ ನಮ್ಮ ಕಂಪನಿಯಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ನೌಕರರಲ್ಲಿ ಸೇವಾ ಮನೋಭಾವ, ಸಾಮಾಜಿಕ ಕಳಕಳಿ ಬೆಳೆಸುವ ನಿಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಕಂಪನಿಯ CSR ನಿಧಿಯಡಿ ಆಯೋಜಿಸಲಾಗುತ್ತದೆ ಎಂದರು. ಗುಡಿಬಂಡೆ ಸುಂದರ ಪ್ರದೇಶವಾಗಿದೆ. ಈ ಭಾಗದಲ್ಲಿ ಸುಂದರ ಪ್ರಕೃತಿ ಇದೆ. ಆ ಪ್ರಕೃತಿ ಸೌಂದರ್ಯ ಕಂಡು ಸಂತಸವಾಗಿದೆ. ಆ ಪ್ರಕೃತಿ ಮತ್ತಷ್ಟು ಹೆಚ್ಚಿಸಲು ನಮ್ಮ ಕಡೆಯಿಂದ ಈ ಬೀಜದುಂಡೆ ತಯಾರಿಕೆ ಹಾಗೂ ಪ್ರಸರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೀಜದುಂಡೆಗಳ ಪ್ರಸರಣದ ಬಳಿಕ ಸಿಬ್ಬಂದಿಯಿಂದ ಬೆಟ್ಟದಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿಯೇ ಹೆಚ್ಚು ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಮುಂದಾಗುವುದಾಗಿ ತಿಳಿಸಿದರು. ನನ್ನ ಹೆಸರು ನಿತಿನ್ ಶಾಸ್ತ್ರಿ ಅಂತೇಳಿ. ನಾನು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಅಂದರೆ LSEG ಅಂತ ಈ ಸಂಸ್ಥೆ ಕೆಲಸ ಮಾಡ್ತೀನಿ. ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಅಂತ ಹೇಳಿದ್ರೆ ನಾವೆಲ್ಲರಿಗೂ ಗೊತ್ತಿರಬಹುದು, ಸ್ಟಾಕ್ ಎಕ್ಸ್ಚೇಂಜ್ಗಳೆಲ್ಲ ಇರ್ತವಲ್ಲ, ಹಾಗೆ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ಒಂದು ಸಂಸ್ಥೆ, ಅದರದ್ದೊಂದು ಗ್ರೂಪು. ಅದರದ್ದು ನಮ್ಮದು ಎಲ್ಲಿ ಬೆಂಗಳೂರಲ್ಲಿ 2 ಆಫೀಸ್ಗಳಿದ್ದಾವೆ. ಹೈದರಾಬಾದಲ್ಲೂ ಇದೆ, ಮುಂಬೈದಲ್ಲೂ ಇದೆ, ದಿಲ್ಲಿಯಲ್ಲೂ ಇದೆ ಆಫೀಸು. ಈ ಆಫೀಸ್ ಅಲ್ಲಿ ನಾವು ಸುಮಾರು 6,500 ಸಿಬ್ಬಂದಿಗಳಿದ್ದೀವಿ. LSEG ವತಿಯಿಂದ ನಾವು ಸುಮಾರು CSR ಆಕ್ಟಿವಿಟೀಸ್ ಮಾಡ್ತೀವಿ. ಅದರಲ್ಲಿ ಇವಾಗ ನಾವು ಕೆಲವೊಂದು ಸಂಸ್ಥೆಗಳ ಜೊತೆಗೆ ಆಗಲಿ ಕೈ ಜೋಡಿಸಿದ್ವಿ. ಯೂತ್ ಫಾರ್ ಸೇವಾ ಅನ್ನೋದು ಒಂದು ಉದಾಹರಣೆಗೆ ಅವ್ರ ಒಟ್ಟಿಗೂ ನಾವು ಕೆಲಸ ಮಾಡ್ತೀವಿ. ಈಗ ಅವರ ಸಹಭಾಗಿತ್ವದಲ್ಲೇ ನಾವು ಇವಾಗ ಇದು ಮಣ್ಣುಂಡೆಯಲ್ಲಿ ಸೀಡ್ಸ್ ಎಲ್ಲ ಹಾಕ್ಬಿಟ್ಟು ಇದೆಲ್ಲ ಹಾಕಿ ಆದಷ್ಟು ಅಭಿವೃದ್ಧಿ ಆಗತ್ತೆ ಅಂತ ನಾವು ನಂಬಿದ್ದೀವಿ. ಇದು ಪಾರ್ಟ್ ಆಫ್ ಅವರ್ CSR ಆಕ್ಟಿವಿಟೀಸ್. ಇವೆಲ್ಲ ಬ್ಯಾಗ್ ಒಳಗಿದ್ನೆಲ್ಲ ಉಂಡೆ ಕಟ್ಕೊಂಡು ಹೋಗಿದ್ದೀವಿ. ಅಲ್ಲಿ ಈ ಉಂಡೆ ಹಾಕ್ಬಿಟ್ಟು ಅಲ್ಲಿ ಕಸ ಕಡ್ಡಿ ಏನಿತ್ತು ಅದೇ ಬ್ಯಾಗಲ್ಲಿ ಹೋಗ್ತೀವಿ. ಮತ್ತಲ್ಲಿ 1 ಲೀಟರ್ ಮಾಡುವ ಪರಿಸ್ಥಿತಿ ಬರಲ್ಲ. ಈ ಮೇಡಮ್ ಹೇಳಿದಾಗೆ ನಮಗೆ ವರ್ಷದಲ್ಲಿ 2 ದಿವಸ ಪೇಡ್ ಹಾಲಿಡೇ ಸಿಗ್ತದೆ. ವಾಲಂಟಿಯರ್ಗೆ ಪೇಡ್ ಹಾಲಿಡೇ ಸಿಗ್ತದೆ. ಸೊ ಈಗ ನಾವು ಎಲ್ಲರೂ ಇಲ್ಲಿ ಸಿಬ್ಬಂದಿಗಳು ಬಂದವರು ನಮಗೆ ಇದೊಂದು ದಿವಸ ರಜೆ ಸಿಗ್ತಲ್ಲ, ಹಾಗೆ ವರ್ಷದಲ್ಲಿ 2 ದಿವಸ ಈ ತರ ಹತ್ತಲ್ವಾ. ಈಗ 6,000 ಜನ ಇದ್ದಾರೆ ಅಂತ ಹೇಳಿ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಕೊಡುಗೆ LSEG ಅವ್ರು ಕೊಡ್ತಾರೆ ಅಂತ ಹೇಳಿ. ಸೊ ಎಜುಕೇಶನ್ ಒಂದು, ಇದು ಪರಿಸರದ ಕಾಳಜಿ ಒಂದು, ಇದೆಲ್ಲ ಕೆಲವೊಂದು ನಮ್ದು ದೊಡ್ಡ ಉದ್ದೇಶಗಳಾಗಿದೆ. ಅದರ ಬಾಕಿ ಅವ್ರ ಜೊತೆಗೆ ಈಗ ಯೂತ್ ಫಾರ್ ಸೇವಾ, ಅಕ್ಷಯ ಪಾತ್ರ ಅಂತವ್ರ ಜೊತೆಗೆ ನಾವು ಸಹಭಾಗಿ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಗ್ರೂಪ್ ಫೌಂಡೇಶನ್ನ ಸಿಬ್ಬಂದಿ ಆಲ್ಬರ್ಟ್ ಬೆಕ್ಕಿ ಮಾತನಾಡಿ, ಬೆಂಗಳೂರಿನಲ್ಲಿರುವ ಅನೇಕರಿಗೆ ಈ ಗ್ರಾಮೀಣ ಭಾಗಗಳ ಬಗ್ಗೆ ಪರಿಚಯವೇ ಇರುವುದಿಲ್ಲ. ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಈ ಭಾಗಗಳು ಪರಿಚಯವಾಗುತ್ತವೆ. ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್, ಶುದ್ಧ ಕುಡಿಯುವ ನೀರಿನ ಘಟಕ, ಸ್ಮಾರ್ಟ್ ಕ್ಲಾಸಸ್, ಪೀಠೋಪಕರಣಗಳು, ಕ್ರೀಡಾಕೂಟಗಳ ಆಯೋಜನೆಯಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಈಗ ನಮ್ಮ ಬಗ್ಗೆ LSEG ಬಗ್ಗೆ ಸುಮಾರು ಹೇಳ್ಬಿಟ್ಟಿದ್ದಾರೆ ಸರ್. ಯೂತ್ ಫಾರ್ ಸೇವಾ 2007 ಪ್ರಾರಂಭವಾಯಿತು. ನಾವು 4 ವರ್ಟಿಕಲ್ಸ್ನಲ್ಲಿ ಕೆಲಸ ಮಾಡ್ತೀವಿ. ಎಜುಕೇಷನ್, ಲೈವ್ಲಿಹುಡ್, ಹೆಲ್ತ್ ಮತ್ತು ಎನ್ವಿರಾನ್ಮೆಂಟ್. ಎಜುಕೇಷನ್ ಬಂದಾಗ ಸ್ಕೂಲ್ ಅಡಾಪ್ಷನ್ ಪ್ರೋಗ್ರಾಮ್. ಸ್ಕೂಲ್ ಅಡಾಪ್ಷನ್ LSEG-ಇಂದನೇ ಅಂದರೆ LSEG-ಇಂದನೇ ನಾವು ಸುಮಾರು ಸ್ಕೂಲ್ ಅಡಾಪ್ಟ್ ಮಾಡಿದ್ವಿ. ವಿರಾಜಪೇಟೆಯಲ್ಲಿ, ಮಂಡ್ಯ, ನಂಜನಗೂಡು ಮತ್ತು ಇವಾಗ ತುಮಕೂರು, ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ವಿ. ಇಲ್ಲಿ ಸ್ಕೂಲ್ ಅಡಾಪ್ಷನ್ ಅಲ್ಲಿ ಏನು ಮಾಡ್ತಾ ಇದ್ವಿ ಅಂತಂದ್ರೆ ಕಂಪ್ಯೂಟರ್ ಲ್ಯಾಬ್ ಸೆಟ್ ಮಾಡೋದು. ಟೆಕ್ನಿಕಲ್ ನೀವು ಕೇಳಿದ್ರೆ ಸ್ಮಾರ್ಟ್ ಕ್ಲಾಸ್ ಅಂದರೆ ಒಂದು 55 ಇಂಚ್ TV ಇರುತ್ತೆ. ಅದರಲ್ಲಿ ಎಲ್ಲ 1ರಿಂದ 10ನೇ ಕ್ಲಾಸ್ ಸಿಲೆಬಸ್ ಎಲ್ಲ ಹಾಕಿರ್ತಾರೆ. ಅದನ್ನು ಮಕ್ಕಳಿಗೆ ಟೀಚ್ ಮಾಡಿದಾಗ ಬರೀ ಟೀಚಿಂಗ್ ಅಲ್ಲ, ನೋಡಿದಾಗ ಮೆಮೊರಿಯಲ್ಲಿ ಜಾಸ್ತಿ ಹೋಗುತ್ತೆ. ಸೊ ಸ್ಮಾರ್ಟ್ ಕ್ಲಾಸ್ ತುಂಬಾನೇ ಅವ್ರಿಗೆ ಮಕ್ಕಳಿಗೆ ಅಡ್ವಾಂಟೇಜ್. ಸೊ ಸ್ಮಾರ್ಟ್ ಕ್ಲಾಸ್ ಮಾಡ್ತೀವಿ. ಮತ್ತೆ ಪ್ಯೂರಿಫೈ ವಾಟರ್ ಫಿಲ್ಟರ್ ಅದು ಹಾಕಿದ್ವಿ. ಸ್ಪೋರ್ಟ್ಸ್ ಕಿಟ್ ಏನೇನು ಬೇಕು, ಮತ್ತು ಲೈಬ್ರರಿ ಬುಕ್ಸ್, ಈ ತರ ಸುಮಾರು ಕೆಲಸ LSEG ಕಡೆಯಿಂದನೇ ಎಸ್ಪೆಷಲಿ ನಾನೇ ಮಾಡ್ತಾ ಇರೋದು. ಕೋಆರ್ಡಿನೇಷನ್ LSEG 4 ವರ್ಷದಿಂದ ಮಾಡ್ತಾ ಇದ್ವಿ. ಈ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನಮಗೆ ಇಲ್ಲಿ ಇವತ್ತು ಎನ್ವಿರಾನ್ಮೆಂಟ್ ರಿಲೇಟೆಡ್ ಮಾಡ್ತಾ ಇದ್ವಿ, ಅಂದ್ರೆ ಕ್ಲೀನ್ ಮಾಡೋದು ಪ್ಲಸ್ ಬೀಜದುಂಡೆ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮದಲ್ಲಿ ಯೂತ್ ಫಾರ್ ಸೇವಾ ಸಂಸ್ಥೆಯ ಕೋಆರ್ಡಿನೇಟರ್ ಮಂಜುನಾಥ್ ಮಾತನಾಡಿ, ಸಂಸ್ಥೆಯೊಂದಿಗೆ ಅನೇಕ ಕಂಪನಿಗಳು ಸೇರಿ ಗ್ರಾಮೀಣ ಭಾಗಗಳಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಗುಡಿಬಂಡೆಯಲ್ಲಿ ಈಗಾಗಲೇ ಶಾಲಾ ಕಟ್ಟಡಗಳ ದುರಸ್ತಿ, ಕಲ್ಯಾಣಿಗಳ ಪುನಶ್ಚೇತನ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ.
ಯೂತ್ ಫಾರ್ ಸೇವಾ ಸಂಸ್ಥೆಯಿಂದ ಈ ಭಾಗದಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.